ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಲ್ವಾ, ನಿಮಗಂತೂ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿಯ 2 ತಿಂಗಳ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಯಾವುದಪ್ಪ 2 ಕಂತಿನ ಹಣ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಯಾವ ತಿಂಗಳ ಕಂತಿನ ಹಣ, ಒಟ್ಟು 3 ಕಂತಿನ ಹಣ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಯಾವ್ಯಾವ ಕಂತಿನ ಹಣ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಪ್ರಪಂಚದಾದ್ಯಂತ ಮತ್ತೆ ಲಾಕ್ಡೌನ್ ಶುರುವಾಗುತ್ತಾ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಈಗ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ನೋಡಿ, ಆದ ಕಾರಣ ಲಾಕ್ಡೌನ್ ಆಗಬಹುದಾ ಅದು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ವಿಡಿಯೋಗಳು ಹಾಗೂ ಸರ್ಕಾರದ ಎಲ್ಲ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಫೇಕ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇರಲ್ಲ. ನೋಡಿ ಸ್ನೇಹಿತರೆ, ಮಾರ್ಚ್ 9ನೇ ತಾರೀಕು ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿತ್ತು. ನೋಡಿ, ಇವತ್ತುವರೆಗೂ ಏನಿಲ್ಲ ಅಂದರೂ ಒಂದು 80% ಜನರಿಗೆ ಬಿಡುಗಡೆ ಆಗಿದೆ. ಕೆಲವರು ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಸರ್ ನಮ್ಮ ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆನೇ ಆಗಿಲ್ಲ ಸರ್ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮ್ಮ ಜಿಲ್ಲೆಗಳಿಗೆ ಕೂಡ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ನಮ್ಮ ಹಿಂದಿನ ವಿಡಿಯೋಗಳು ಕೂಡ ನೋಡಿ, ಅಥವಾ ಬೇರೆ ಬೇರೆ ಕಮೆಂಟ್ಗಳು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಯಾಕಂದರೆ ಎಲ್ರಿಗೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ 2,000 ರೂಪಾಯಿ ಏನಿತ್ತು ಅದು ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಈಗ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣದ ಬಗ್ಗೆ ನೋಡಿ ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಲ್ವಾ, ನಿಮ್ಗಂತೂ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಯಾಕಂದರೆ ನೀವೆಲ್ಲ ಇವಾಗ ತಾನೇ ಯುಗಾದಿ ಹಬ್ಬ ಮುಗಿಸ್ಕೊಂಡಿದ್ದೀರಾ. ಇದ್ರ ಜೊತೆಯಲ್ಲೇ ಖಂಡಿತವಾಗ್ಲೂ 27ನೇ ಕಂತಿನ ಹಣ 2,000 ರೂಪಾಯಿ ಕೂಡ ತಗೊಂಡಿದ್ದೀರಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ ಸ್ನೇಹಿತರೆ. ಕೆಲವು ಗೃಹಲಕ್ಷ್ಮಿಯರಿಗೆ ಈಗ ಮೊದಲನೇ ಹಂತ ಅಂದರೆ ಎಕ್ಸ್ಪೆರಿಮೆಂಟ್ ಅಂತಾರಲ್ಲ ಸ್ನೇಹಿತರೆ, ಅಂದರೆ ಮೊದಲನೇದು ಪ್ರಯೋಗ. ಅಂದರೆ ನಿಮಗೆ ನೋಡಿ ಸ್ನೇಹಿತರೆ, 1,25,00,000 ಏನು ಈ ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರಲ್ಲ ನೋಡಿ, ಅವ್ರಿಗೆಲ್ರಿಗೂ ಕೂಡ ಒಂದೇ ಸಮ ಗೃಹಲಕ್ಷ್ಮಿಯ ಯಾವುದೇ ಕಂತಿನ ಹಣ ಆದರೂ ಕೂಡ ಖಂಡಿತ ಬಿಡುಗಡೆ ಆಗಲ್ಲ. ನೋಡಿ ಸ್ನೇಹಿತರೆ, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಈ ಥರ ಬಿಡುಗಡೆ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಯೋಗಿಕವಾಗಿ ನೋಡಿ, ಕೆಲವು ಗೃಹಲಕ್ಷ್ಮಿಯರಿಗೆ ಒಂದು 3-4% ಜನಕ್ಕೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ನೋಡಿ, ಅದೇ ಥರ ನಿನ್ನೆನೇ ಖಂಡಿತವಾಗ್ಲೂ ಕೆಲವು ಗೃಹಲಕ್ಷ್ಮಿಯರಿಗೆ ನೋಡಿ, ಯಾರಿಗೆಲ್ಲ 27ನೇ ಕಂತಿನ ಹಣ ಬಂದಿಲ್ಲ ಗೊತ್ತಾ, ಅವರಿಗೆ ಮಾತ್ರ ಖಂಡಿತವಾಗ್ಲೂ 28ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾರಿಗೆಲ್ಲ 27ನೇ ಕಂತಿನ ಹಣ ಬಂದಿದೆ ನೋಡಿ, ಅವರಲ್ಲಿ ಕೆಲವ್ರಿಗೆ ಮಾತ್ರ 2,000 ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಹಿಂದಿನ ವಿಡಿಯೋಗಳಿಗೆ ಕೆಲವು ಗೃಹಲಕ್ಷ್ಮಿಯರೇ ಖಂಡಿತ ಕಮೆಂಟ್ ಮಾಡಿದ್ದಾರೆ. ನೋಡಿ ಸರ್, ನಮಗೆ 28ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಬಂದಿದೆ ಸರ್ ಅಂತ ಹೇಳಿದ್ದಾರೆ. ಅದು ಯಾವತ್ತು ಯುಗಾದಿ ಹಬ್ಬದ ದಿವಸನೇ ಬಿಡುಗಡೆ ಆಗಿದೆ ಸರ್ ಅಂತ. ಇದಕ್ಕೆ ಮುಂಚೆನೇ 2,000 ರೂಪಾಯಿ ನಮಗೆ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ದಯವಿಟ್ಟು ಯಾರೆಲ್ಲ ಈ ಕಮೆಂಟ್ ಮಾಡ್ತಿರಲ್ಲ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, 26ನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೆ 27ನೇ ಕಂತು ಅಂದರೆ ಒಟ್ಟು 4,000 ರೂಪಾಯಿ ಬಂದಿರುತ್ತೆ. ನೋಡಿ, ಇವತ್ತು ಒಂದು ಕಂತಿನ ಹಣ ಬಂದರೆ ತಿರ್ಗಾ ಒಂದು ದಿವಸ ಬಿಟ್ಟು ಅಥವಾ ಮಾರನೇ ದಿವಸ ಅಂದರೆ 2 ದಿವಸ ಬಿಟ್ಟು ನೋಡಿ, ಈ ಥರ ಇನ್ನೊಂದು ಕಂತಿನ ಹಣ ಬಂದಿರುತ್ತೆ. ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, 26, 27ನೇ ಕಂತಿನ ಹಣ ಬಂದಿದೆಯಾ ಅಂತ. ಯಾಕಂದರೆ ಕಮೆಂಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಪ್ರಾಯೋಗಿಕವಾಗಿ ಬಿಡುಗಡೆ ಆಗಿರುವ ಸಾಧ್ಯತೆಯೇ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊನ್ನೆ ಬಜೆಟ್ ಕೂಡ ನಡೆದಿದೆ. ನೋಡಿ ಸ್ನೇಹಿತರೆ, ಬಜೆಟ್ ಮೇಲೆ ಏನು ಇವಾಗ ವಿಧಾನಸಭೆ ನಡೀತಾ ಇದೆ ಅಧಿವೇಶನ ನೋಡಿ, ಬಜೆಟ್ ಮೇಲೆ ಅಧಿವೇಶನ ನಡೆಸ್ತಾ ಇದ್ದಾರೆ. ಈ ಅಧಿವೇಶನದಲ್ಲಿ ಈ BJPನೇ ಆಗಲಿ JDS ಆಗಲಿ ಕೇಳ್ತಾರೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಅದಕ್ಕೋಸ್ಕರ ಆದರೂ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸ್ನೇಹಿತರೆ. ಏನು ಗೃಹಲಕ್ಷ್ಮಿಯರು ಇದ್ದಾರಲ್ಲ ಈ ಜನಗಳು ನೋಡಿ, ಇವರೇ ಹೇಳ್ತಾ ಇದ್ದಾರೆ ಸರ್ಕಾರ ಇದಕ್ಕೋಸ್ಕರನೇ ಬಿಡುಗಡೆ ಮಾಡಿರೋದು ಅಂತ. ಕೆಲವು ಗೃಹಲಕ್ಷ್ಮಿಯರು ಹಾಗೂ ಜನಗಳ ಅಭಿಪ್ರಾಯ ಇದೆ ಸ್ನೇಹಿತರೆ. ನೀವೇನಂತೀರಾ ಖಂಡಿತ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಳೆದ ವರ್ಷ ಅಂದರೆ 2025-26ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಅಂದರೆ 2 ತಿಂಗಳ ಕಂತಿನ ಹಣ ಮತ್ತು ಈ ತಿಂಗಳು ಅಂದರೆ ಈ ವರ್ಷ ಏನಿದೆ ಅದರದ್ದು ಜನವರಿ ಮತ್ತು ಫೆಬ್ರವರಿ ಮತ್ತು ಈ ತಿಂಗಳು ಸೇರಿಸಿದ್ರೆ ಮಾರ್ಚ್, ಒಟ್ಟು 5 ಕಂತಿನ ಹಣ ಸರ್ಕಾರದಿಂದ ಇನ್ನೂ ಬಾಕಿ ಇದೆ ಸ್ನೇಹಿತರೆ. ಇನ್ನು ಕೆಲವು ಗೃಹಲಕ್ಷ್ಮಿಯರಿಗೆ ಡಿಸೆಂಬರ್ ಕಂತಿನ ಹಣ ಕೂಡ ಬಾಕಿ ಇದೆ. ಒಟ್ಟು 12,000 ರೂಪಾಯಿ ಸರ್ಕಾರದ ಬಳಿ ಬಾಕಿ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ತಿಂಗಳು ಇಯರ್ಲಿ ಅಂದರೆ ಫೈನಾನ್ಷಿಯಲಿ ಇಯರ್ಲಿ ಎಂಡ್ ಇರೋ ಕಾರಣದಿಂದ ಸರ್ಕಾರ ಇನ್ನೊಂದು ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ.
ನೋಡಿ ಇದ್ರ ಜೊತೆಲಿ ನಿಮಗೆ ಒಂದು ಖುಷಿಯಾಗಿರೋ ವಿಷಯ ಕೂಡ ಇದೆ. ಅದು ಏನಪ್ಪ ಅಂದರೆ ನೋಡಿ, ಏಪ್ರಿಲ್ 9ನೇ ತಾರೀಕು ಕೂಡ ಎಲೆಕ್ಷನ್ ನಡೀತಾ ಇದೆ ಸ್ನೇಹಿತರೆ. ಅದು 2 ಕ್ಷೇತ್ರಗಳ ಬೈ ಎಲೆಕ್ಷನ್ ನಡೀತಾ ಇದೆ ಸ್ನೇಹಿತರೆ. ನೋಡಿ ಕೆಲವು ಗೃಹಲಕ್ಷ್ಮಿಯರೇ ಮಾತಾಡ್ತಾ ಇದ್ದಾರೆ, ನೋಡಿ ಈಗ ಏನು 2 ಬೈ ಎಲೆಕ್ಷನ್ ಇದೆಯಲ್ಲ ನೋಡಿ, ಅಷ್ಟು ಒಳಗಡೆ ಅಂದರೆ 9ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಇನ್ನೂ ಒಂದು ಗೃಹಲಕ್ಷ್ಮಿಯ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ಜನಗಳೇ ಮಾತಾಡ್ತಾ ಇದ್ದಾರೆ. ಖಂಡಿತ ನಾವಲ್ಲ, ನೀವು ಏನು ಹೇಳ್ತೀರಾ ಅಂತ ನೀವು ಕೂಡ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಯಾಕಂದರೆ ಹಬ್ಬಗಳು ಬಂದಾಗ ಮತ್ತು ಎಲ್ಲರೂ ಬೈ ಎಲೆಕ್ಷನ್ ಇದ್ದಾಗ ಮಾತ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನೋಡಿ ಆ ಥರ ಏನಿಲ್ಲ, ಖಂಡಿತ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಮೊದಲಾಗಿದ್ದರೆ ಬೇಗ ಬಿಡುಗಡೆ ಮಾಡ್ತಾಯಿದ್ರು, ಅಂದರೆ ಪ್ರತಿ ತಿಂಗಳು ಕೂಡ ಬಿಡುಗಡೆ ಆಗ್ತಿತ್ತು. ಈಗೂ ಕೂಡ ಅಷ್ಟೇ ನೋಡಿ, 2 ತಿಂಗಳು ಕಂಟಿನ್ಯೂ ಆಗಿ ಸರ್ಕಾರ ಒಂದೊಂದು ಕಂತಿನ ಹಣ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ನಿಮಗೆ ಏನು ಅನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೋಡಿ ಸ್ನೇಹಿತರೆ, ಈಗ ಯುದ್ಧ ನಡೀತಾ ಇರೋದ್ರಿಂದ ಖಂಡಿತವಾಗ್ಲೂ ಗ್ಯಾಸಿಗೆ ಕೂಡ ಪ್ರಾಬ್ಲಮ್ ಆಗುವ ಸ್ಥಿತಿ ಇದೆ. ಆಲ್ರೆಡಿ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಇನ್ನು ಮುಂದಕ್ಕೆ ಕೂಡ ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ. ನೋಡಿ ಗ್ಯಾಸ್ನ ನಂಬೋದಕ್ಕಿಂತ ನಾವು ಒಂಚೂರು ಎಲೆಕ್ಟ್ರಿಕ್ ಸ್ಟವ್ ಕೂಡ ಹೋಗ್ಬೋದು ಸ್ನೇಹಿತರೆ. ನಿಮಗನ್ಸರೆ ನೀವು ಕೂಡ ಎಲೆಕ್ಟ್ರಿಕ್ ಸ್ಟವ್ನ ತಂದು ಇಟ್ಕೋಬೋದು ಸ್ನೇಹಿತರೆ. ಯಾಕಂದರೆ ಈಗ ನೋಡಿ, ನಾವು ಮೊದಲೇ ಹೇಳ್ದಂಗೆ ಲಾಕ್ಡೌನ್ ಯಾವ ಥರ ಲಾಕ್ಡೌನ್ ಆಗ್ಬೋದಪ್ಪ ಅಂದರೆ, ಕೆಲವ್ರಿಗೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಕೊಡಬಹುದು, ಮತ್ತು ಕೆಲವು ವೆಹಿಕಲ್ನ ಬಳಸದೇ ಇರೋ ಥರ ಸರ್ಕಾರ ಸೂಚನೆ ಕೊಡ್ಬೋದು ಅಷ್ಟೇ ಸ್ನೇಹಿತರೆ. ಬೇರೆ ಯಾವುದೇ ರೀತಿ ಲಾಕ್ಡೌನ್ ಆಗಲ್ಲ. ಯಾವುದೇ ಯೂಟ್ಯೂಬ್ ಚಾನಲ್ ಆದರೂ ಸರಿ ಸ್ನೇಹಿತರೆ, ಯಾವುದೇ ಮಾಧ್ಯಮಗಳು ಅಂದರೆ ಈ ಸ್ಯಾಟಲೈಟ್ ಚಾನಲ್ಗಳು ಯಾವುದೇ ಆದರೂ ಸರಿ ತೋರಿಸಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೋಡಿ ಇದ್ರ ಜೊತೆಯಲ್ಲಿ ನಮಗೆ ಗೃಹಲಕ್ಷ್ಮಿಯ ದುಡ್ಡು 2,000 ರೂಪಾಯಿ ಬಂದರೆ ಖಂಡಿತವಾಗ್ಲೂ ಎಲ್ಲ ಗೃಹಲಕ್ಷ್ಮಿಯರಿಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, CM ಸಿದ್ದರಾಮಯ್ಯ ಸಾಹೇಬರು ಕೂಡ ಮತ್ತೆ ಹೇಳಿಕೆ ನೀಡಿದ್ದಾರೆ. ಏನಪ್ಪ ಅಂದರೆ ನೋಡಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಕೊಡ್ತೀರಾ ಅಂತ ಶಾಸಕರಾದ BJPಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಕೇಳಿದ್ದಾರೆ. ಯಾವಾಗ ಕೊಡ್ತೀರಾ ಅಂತ ಮತ್ತೆ ಅವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ CM ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. 30ನೇ ತಾರೀಕು ಮೇಲೆ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ ಅಂತ CM ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ನಿಜವಾಗ್ಲೂ ಗೃಹಲಕ್ಷ್ಮಿಯ 2025-26ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಏನಿದೆ, 2 ತಿಂಗಳ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಕೂಡ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ಖಂಡಿತ ನಿಮಗೆಲ್ರಿಗೂ ಬರುತ್ತೆ ಸ್ನೇಹಿತರೆ. ಇದ್ರ ಜೊತೆಯಲ್ಲಿ 28ನೇ ಕಂತಿನ ಹಣ ಕೂಡ ಖಂಡಿತವಾಗ್ಲೂ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಅದು ಒಂದು 2-3% ಜನರಿಗೆ, ಅದು ಪ್ರಾಯೋಗಿಕವಾಗಿ ಸ್ನೇಹಿತರೆ. ನೋಡಿ ಈ ಟ್ರಯಲ್ಗೋಸ್ಕರ ಖಂಡಿತ ಬಿಡುಗಡೆ ಆಗಿದೆ. ನೋಡಿ ಯಾರಿಗಾದರೂ ಬಂದಿದ್ರೆ 28ನೇ ಕಂತಿನ ಹಣ ಖಂಡಿತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ವ್ಯೂವರ್ಸ್ಗೂ ಖಂಡಿತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಖಂಡಿತ ಫೇಕ್ ಕಮೆಂಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಕನ್ಫ್ಯೂಷನ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಒಟ್ಟು ಸರ್ಕಾರ 5 ಕಂತಿನ ಹಣ ಅಂದರೆ 10,000 ರೂಪಾಯಿ ಕೂಡ ಖಂಡಿತ ಬಾಕಿ ಇಟ್ಕೊಂಡಿದೆ. ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ನೋಡಿ ನಿಮಗೆ ಈ ವಿಡಿಯೋದಲ್ಲಿ ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ. ನೋಡಿ ಖಂಡಿತವಾಗ್ಲೂ ಸರ್ಕಾರ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಸರ್ಕಾರ ಇದುವರೆಗೂ ಖಂಡಿತ 27 ಕಂತಿನ ಹಣ ಕೊಟ್ಟಿದೆ, ಇನ್ನು ಮುಂದೆ ಕೂಡ ಕೊಡುತ್ತೆ. ಸ್ವಲ್ಪ ತಡವಾಗ್ಬೋದು ಅಷ್ಟೇ ಸ್ನೇಹಿತರೆ. ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.